ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಹಿನ್ನೆಲೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಹಿನ್ನೆಲೆ ಈಜುಕೊಳ ಮನರಂಜನೆ ಬಳಕೆಗೆ ನಿಷೇಧ ಹೇರಿದ್ದ ಜಲಮಂಡಳಿ. ಇದೀಗ ನಿಷೇಧವನ್ನ ಸಡಿಲಿಕೆ ಮಾಡಿದ ಜಲಮಂಡಳಿ ಅಧ್ಯಕ್ಷ. ಕ್ರೀಡಾ ಸಂಸ್ಥೆಗಳ ಮನವಿ ಮೇರೆಗೆ ನಿಷೇಧವನ್ನ ಸಡಿಲಿಕೆ ಮಾಡಲಾಗಿದೆ. ಕಾವೇರಿ ನೀರು ಬಳಸಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗಿತ್ತು. ಇದೀಗ ಕೆಲವು ಷರತ್ತುಗಳನ್ನ ಹಾಕಿ ನಿಷೇಧವನ್ನ ಸಡಿಲಿಕೆ ಮಾಡಲಾಗಿದೆ. ಈ ಬಗ್ಗೆ ಅಧಿಕೃತವಾಗಿ ಜಲಮಂಡಳಿ ಆದೇಶವನ್ನ ಕೂಡ ಹೊರಡಿಸಿದೆ. ಬೆಂಗಳೂರಿನಲ್ಲಿ ಏನೊಂದು ಕುಡಿಯೋ ನೀರಿಗೆ ಹಾಹಾಕಾರ ಎದುರಾಗಿತ್ತು. ಮುಂಗಾರು ಮಳೆ ಬಾರದೆ ಸಾಕಷ್ಟು ನೀರಿನ ಅಭಾವ ಎದುರಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಜಲಮಂಡಳಿ ಕೆಲವೊಂದು ಕ್ರಮಗಳನ್ನ ತೆಗೆದುಕೊಂಡಿತ್ತು. ಹಾಗೇನೆ ಈಜುಕೊಳವನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು, ಅದರಲ್ಲೂ ಪ್ರಮುಖವಾಗಿ ಕಾವೇರಿ ನೀರನ್ನ ಬಳಕೆ ಮಾಡಿದ್ರೆ ದಂಡವನ್ನ ವಿಧಿಸಲಾಗುತ್ತೆ ಅನ್ನುವಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿತ್ತು. ಇದೀಗ ಈಜುಕೊಳ ಮನರಂಜನೆಗೆ ಈಗ ಸಡಿಲಿಕೆಯನ್ನ ಮಾಡಿದೆ. ಏನೋ ಒಂದು ಕ್ರಮವನ್ನ ತೆಗೆದುಕೊಂಡಿದ್ರು ಜಲಮಂಡಳಿ ಅಧ್ಯಕ್ಷರು. ಇದೀಗ ಈ ಒಂದು ನಿಷೇಧವನ್ನ ಸಡಿಲಿಕೆ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕ್ರೀಡಾ ಸಂಸ್ಥೆಗಳು ಒಂದು ಮನವಿಯನ್ನ ಕೂಡ ಇಲ್ಲಿ ಮಾಡಿರುವಂತದ್ದು. ಈಜುಕೊಳ ಬೇಕು, ಈಜುಕೊಳ ಉಪಯೋಗ ಅಗತ್ಯ ಇದೆ ಅನ್ನುವಂತಹ ಒಂದು ಮನವಿ ಮೇರೆಗೆ ಈಗ ಜಲಮಂಡಳಿ ಅಧ್ಯಕ್ಷರು ಈ ಒಂದು ಸಡಿಲಿಕೆಯನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಾವೇರಿ ನೀರನ್ನ ಏನಾದ್ರೂ ಬಳಕೆ ಮಾಡಿದ್ರೆ 5,000 ದಂಡ ವಿಧಿಸ್ತೀವಿ ಅಂತ ಹೇಳಿದ್ರು. ಆ ಒಂದು ಕ್ರಮವನ್ನ ಕೂಡ ಕೈಗೊಳ್ಳಲಾಗಿತ್ತು. ಒಂದಷ್ಟು ದಂಡವನ್ನ ಕೂಡ ವಿಧಿಸಿದ್ರು. ಇದೀಗ ಕೆಲವು ಷರತ್ತುಗಳ ಮೇರೆಗೆ ನಿಷೇಧವನ್ನ ಸಡಿಲಿಕೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಿನೋದ್. ಎಸ್ ವಿನೋದ್, ಏನೊಂದು ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಎದುರಾಗಿತ್ತು, ಹಾಗೇನೆ ಈಜುಕೊಳ ಮನರಂಜನೆಗೆ ನಿಷೇಧವನ್ನ ಹೇರಿದ್ರು ಜಲಮಂಡಳಿ ಅಧ್ಯಕ್ಷರು. ಇದೀಗ ಆ ಒಂದು ನಿಷೇಧವನ್ನ ಸಡಿಲಿಕೆ ಮಾಡಲಾಗಿದೆ. ಏನಿದೊಂದು ಅಪ್ಡೇಟ್ಸ್? ಹೌದು ಬಳ್ಳಾರಿ, ಏನಂದ್ರೆ ಈಗಾಗಲೇ ರಾಜ್ಯ ಸುಲ್ತಾನ್ ಸಿಟಿಯಲ್ಲಿ ಕುಡಿದ ಈ ಒಂದು ಹಾಹಾಕಾರದಿಂದ ಒಂದು ಇಡೀ ರಾಜ್ಯ ಅಂದ್ರೆ ಸುಲ್ತಾನ್ ಸಿಟಿ ಕೆಲವೊಂದು ಭಾಗದಲ್ಲಿ ಇಲ್ಲಿ ಒಂದ್ಸರಿ ನೀರು ಬರ್ತಾ ಇತ್ತು, ಮತ್ತೆ 15 ದಿನಕ್ಕೆ ಒಂದ್ಸರಿ ನೀರು ಬರ್ತಾ ಇತ್ತು. ಹೀಗಾಗಿ ಕಂಜೆಕ್ಟ್ ಸುಲ್ತಾನ್ ಸಿಟಿ ಸೆಂಟರ್ ಹಲವಾರು ಬಾರಿ ಒಂದು ಜಲಮಂಡಳಿಗೆ ಮನವಿ ಕೊಟ್ಟು ಆ ಒಂದು ಮನವಿನ ಆಧಾರದ ಮೇಲೆ ಒಂದು ಜಲಮಂಡಳಿ ಅವರು ಏನು ಮನರಂಜನೆ, ಉದಾಹರಣೆಗೆ ಈಜುಕೊಳ ಆಗಿರ್ಬೋದು, ಮತ್ತೆ ಗಾರ್ಡನಿಂಗ್ ಆಗಿರ್ಬೋದು, ಮತ್ತೆ ಮನೆ ಕಟ್ಟೋದಕ್ಕಾಗಿರ್ಬೋದು, ಮತ್ತೆ ವಾಹನದ ಸ್ವಚ್ಛತೆಗಾಗಿರ್ಬೋದು, ಮತ್ತೆ ಇನ್ನು ಹಲವಾರು ಕಾರ್ಯಗಳಿಗೆ ಒಂದು ಇನ್ನು ಕಾವೇರಿ ನೀರು ಬಳಕೆಯನ್ನು ನಿಷೇಧ ಮಾಡಲಾಗಿತ್ತು. ಇದನ್ನು ಕಳೆದ ಒಂದು 3-4 ತಿಂಗಳ ಹಿಂದೆ. ಅದರಂತೆ ಒಂದು ವೇಳೆ ಆ ಒಂದು ಕಾವೇರಿ ನೀರು ಬಳಸಿದೆ ಅವ್ರ ಮೇಲೆ ಜಲಮಂಡಳಿ ಕಾಯ್ದೆ ಅಂದ್ರೆ 1964 ಸೆಕ್ಷನ್ 109 ಪ್ರಕಾರ ಅವ್ರ ಮೇಲೆ ಕಠಿಣ ಕ್ರಮ ಅಂದ್ರೆ ಇವಾಗ ಏನು ಅವ್ರ ಮೇಲೆ ಒಂದು ಸರಿ ಏನಾದ್ರು ನಿಯಮ ಉಲ್ಲಂಘನೆ ಮಾಡಿದ್ರೆ 5,000 ರೂಪಾಯಿ ಫೈನ್ ಹಾಕೋದು. ಅದೇ ತರ ಮತ್ತೆ ಮರುಕಳಿಸಿದ ಆ ಒಂದು ಮತ್ತೆ ಘಟನೆ ಮತ್ತೆ 5 ರೂಪಾಯಿ ಎಕ್ಸ್ಟ್ರಾ ಫೈನ್ ಹಾಕೋದು. ಸೊ ಈ ತರ ಒಂದು ಕ್ರಮವನ್ನು ಜಲಮಂಡಳಿಯನ್ನು ಕೈಗೊಂಡಿತ್ತು. ಆ ಜಲಮಂಡಳಿ ಕೈಗೊಂಡಿದ್ದಕ್ಕೆ ಒಂದು ಎಲ್ಲೆಡೆ ಹೀಗೆ ಬೇಕಾಗಿತ್ತು. ಯಾಕಂದ್ರೆ ಬೇಸಿಗೆ ಕಾಲ ಬಂದು ಮತ್ತೆ ಇವಾಗ ರಾಜ್ಯದಲ್ಲಿ ಇರ್ತವೆ ಮಕ್ಕಳು ಶಾಲಾ ಕಾಲೇಜುಗಳು. ಹಾಗಾಗಿ ಈ ಸೆಕೆಗೆ ಮತ್ತೆ ಶಾಲಾ ಕಾಲೇಜುಗಳಿಂದ ಸ್ವಿಮ್ಮಿಂಗ್ ಪೂಲ್ಗೆ ಹೋಗುವ ಸಂಖ್ಯೆ ಹೆಚ್ಚಾಗಿತ್ತು. ಹಾಗಾಗಿ ಇದರಿಂದ ಜನರ ಒಂದು ಕೈ ಒಂದು ಏನು ಸ್ವಿಮ್ಮಿಂಗ್ ಪೂಲ್ ಅಸೋಸಿಯೇಷನ್ ಅವರಾಗಿರ್ಲಿ ಮತ್ತೆ ಅಪಾರ್ಟ್ಮೆಂಟ್ ನಿವಾಸಿಗಳಾಗಿರ್ಲಿ ಒಂದು ಜಲಮಂಡಳಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಆ ಒಂದು ಮನವಿಯಲ್ಲಿ ಹೇಳ್ತಾರೆ, ಇಲ್ಲ ನಮ್ ಜೊತೆ ನೀರಿನ ಸಮಸ್ಯೆ ತುಂಬಾ ಆಗ್ತದೆ, ನಾವು ಈಗಾದ್ರೆ ಅಪಾರ್ಟ್ಮೆಂಟ್ ಗಳು ಬದುಕೋದು ಹೇಗೆ, ನಮ್ಗೆ ಸ್ವಲ್ಪ ನಿಯಮಗಳು ಸಡಿಲಿಕೆ ಮಾಡ್ಬೇಕು ಅನ್ನೋ ಒಂದು ಮನವಿಯನ್ನು ಕೊಡ್ತಾರೆ. ಆ ಒಂದು ಮನವಿಯ ಆಧಾರದ ಮೇಲೆ ಜಲಮಂಡಳಿ ಕೆಲವೊಂದು ಸರಳರಿಗೆ ಏನೊಂದು ಕೆಲವು ಕಂಡೀಷನ್ ಹಾಕಿ ಅಂದ್ರೆ ಫೈನ್ ಹಾಕೋದಾಗಿರ್ಲಿ, ಮತ್ತೆ ಅವರ ನಳ್ಳಿಗಳ ಸಂಪರ್ಕ ಕಟ್ ಮಾಡೋದಾಗ್ಲಿ, ಇವುಗಳು ಏನು ಷರತ್ತುಗಳನ್ನ ಹಾಕಿತ್ತು ಅದನ್ನು ಸ್ವಲ್ಪ ಸಡಿಲಿಕೆ ಮಾಡಿ ಅವರುಗಳು ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಒಂದು ಈ ಬಗ್ಗೆ ಜಲಮಂಡಳಿ ಅಧಿಕಾರಿಗಳು ಆಗಿರ್ತಕ್ಕಂಥ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮ್ ಪ್ರಸಾದ್ ಮನೆ ಅವರು ಒಂದು
ಅಧಿಕಾರದಂತೆ ಸಭೆ ಮಾಡಿ ಈ ಒಂದು ಆದೇಶವನ್ನು ಜಾರಿ ಮಾಡಿ ಈಗ ನಿನ್ನೆಯಿಂದ ಈ ಒಂದು ಆದೇಶ ಜಾರಿ ಬರುವಂತೆ ಜಲಮಂಡಳಿ ಮಾಡಿದೆ. ಎಸ್, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.